ನಿಮ್ಮ ಜೊತೆ ಶಿಬಿರಾರ್ಥಿಯಾಗಿದ್ದಿದ್ರೆ ಬಹಳ ಲಾಭವಾಗಿರ್ತಾ ಇತ್ತು ಮತ್ತು ಬಹಳ ಜ್ಞಾನ ನಿಮಗೆ ಬರೋಕ್ಕೆ ಸಾಧ್ಯ ಇತ್ತು ಅಂತ ನಿನ್ನೆ ನಾನು ಇಬ್ಬರು ಮಾತಾಡಿದ್ದೀನಿ ಕೇಳಿದೆ. ದ್ವಾರಕಾನಾಥ್ ಮತ್ತು ನಾಗದೇವಿ ಚಂದ್ರಶೇಖರ್. ನಾವು ಮೇಷ್ಟ್ರ ಜೊತೆ ಇದ್ದೇವೆ. ಮೇಷ್ಟ್ರು ನನ್ನ ಗುರುಗಳು. ಅವ್ರಿಗಿಂತ ನಾನು 10-15 ವರ್ಷದ ಮುಂಚೆಯಿಂದ ನಾನು ಹೋಗ್ತಿದ್ದು. ಮೇಷ್ಟ್ರು ಅಂದರೆ ಒಂದು ಲೋಕ. ಆ ಇಡೀ ಲೋಕ ನನ್ನ ನೆನಪಿನೆಲ್ಲ ಬೇರೆ ಇರುತ್ತೆ, ಹೃದಯದಲ್ಲಿ ಬೇರೆ ಇರುತ್ತೆ. ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಆ ಹೃದಯದಲ್ಲಿದ್ದ ಲೋಕವನ್ನ ದ್ವಾರಕಾನಾಥ್ ಮತ್ತು ನಾಗದೇವಿ ಚಂದ್ರಶೇಖರ್ ಎಷ್ಟು ಸುಂದರವಾಗಿ ಕಟ್ಟಿಕೊಟ್ರು ಅಂದರೆ, ನನಗೆ ನಿನ್ನೆಯಿಂದ ಅವರ ಮಾತುಗಳಿಗಿಂತ ಲಂಕೇಶ್ ಅವರು ನಡ್ಕೊಳ್ತಾ ಇದ್ದ ರೀತಿ, ನಾನು ಲಂಕೇಶ್ ಮೇಷ್ಟ್ರು ಮನೆಯಲ್ಲಿ ಕೆಲವು ದಿವಸ ಇದ್ದೆ. ಆ ದಿನಗಳು ಇದೆಲ್ಲ ನನ್ನನ್ನು ಕಾಡ್ತಾ ಇದೆ. ಹಾಗಾಗಿ ಇದನ್ನು ಲಂಕೇಶ್ ಎಂಬ ಸಮುದ್ರದಲ್ಲಿ ನೀವು ಮುಳುಗಿದ್ದ ನಿಮ್ಮನ್ನ ಕಂಡು ನನಗೀಗ ಹೊಟ್ಟೆ ಕಿಚ್ಚಾಗ್ತಾ ಇದೆ. ನಾನು ಯಾವ ಕೆರೆಯನ್ನು ನೋಡೋಣ. ಇವತ್ತು ಪ್ರತಿಭಾನಂದ ಕುಮಾರ್ ಒಂದು ಇದು ಹೇಳಿದ್ದನ್ನು ಪೇಪರಲ್ಲಿ ಹಾಕಿದ್ದಾರೆ. ಲಂಕೇಶ್ ಆನೆ ಥರ ಎಲ್ಲಿ ಅಂತ ನೋಡೋದು ಗೊತ್ತಾಗಲ್ಲ. ಕಿವಿ ನೋಡೋಣವಾ, ಕಾಲು ನೋಡೋಣವಾ, ಬಾಲ ನೋಡೋಣವಾ, ಸೊಂಡಿಲು ನೋಡೋಣವಾ, ಏನು ನೋಡೋಣವಾ, ನನಗೆ ಗೊತ್ತಾಗದ ಹುಡುಕಾಟದಲ್ಲಿದ್ದೀನಿ. ನಾನು ಅಷ್ಟೇ. ಲಂಕೇಶ್ ಅವರ ಜೊತೆಯಲ್ಲಿದ್ದರೂ ಕೂಡ ಅವರ ಸೊಂಡಿಲನ್ನು ನೋಡಿದ್ದೇನೆ, ಕಾಲನ್ನು ಒಲಿಸ್ಕೊಂಡಿದ್ದೇನೆ ಮತ್ತು ಅವರು ಅವಾಗ ಅದೇ ಕ್ಷಣದಲ್ಲಿ ಅವರ ಸೊಂಡಿಲಿನಿಂದ ಪ್ರೀತಿಯನ್ನು ತೋರಿಸಿದ್ದನ್ನು ಕೂಡ ನೋಡಿದ್ದೇನೆ. ಆ ಥರದ ಅವರು ನನಗೆ, ನಾನು ಲಾ ಓದ್ತಾ ಇದ್ದಾಗ ನನ್ನ ಹಾಸ್ಟೆಲ್ನಲ್ಲಿ BR ಲಕ್ಷ್ಮಣರಾವ್ ಅವರ ಶಿಷ್ಯ, ಅವ್ರನ್ನ ಕರ್ಕೊಂಡು ಬಂದಿರು ಒಂದು ಫಂಕ್ಷನ್ಗೆ. ನಾನು ಯಾವುದು ನಾಟಕ ಮಾಡಿದ್ದೆ, ಒಳ್ಳೆ ನಾಟಕ ಇಲ್ಲ. ಯಾವುದೋ ಒಂದು ಕಾಲೇಜಿಗೋಸ್ಕರನೇ ಆ ಕಾಲದಲ್ಲಿ ನಾಟಕಗಳಾಗ್ತಾ ಇತ್ತು. ಸ್ತ್ರೀ ಪಾತ್ರ ಒಂದೇ ಇರಬೇಕು, ಹೆಚ್ಚು ಪುರುಷ ಪಾತ್ರ ಇರಬಾರ್ದು. ಯಾಕೆಂದರೆ ಹುಡುಗರಿಗೆ ಹೆಣ್ಣುಮಕ್ಕಳು ನಾಟಕ ಆಡೋಕ್ಕೆ ಬರ್ತಾ ಇರಲಿಲ್ಲ. ಈ ಥರದ ಒಂದು ಫಾರ್ಮುಲಾ ಇದ್ದ ಒಂದು ನಾಟಕಗಳನ್ನು ಆಗ ಬರೀತಾ ಇತ್ತು. ಅದಕ್ಕೋಸ್ಕರ ಬರೆಯುವಂತಹ ಒಂದಿಬ್ಬರು ನೋಡಿದ್ರು. ನಾನು ಹೆಸರು ಹೇಳೋಕ್ಕಾಗಲ್ಲ. ನೀವು ನಾನು ಹೇಳಿದ ತಕ್ಷಣ ನೀವು ಮೂರ್ತಿ ಅಂತ ಇರ್ತಿಲ್ಲ ಅವ್ರನ್ನ ಆ ಥರದ ನಾಟಕಗಳಲ್ಲಿ ಬಂದಿದ್ದಾಗ ನಾನೊಂದು ನಾಟಕಗಳನ್ನು ಮಾಡಿದ್ದೆ. ನೋಡಿದ ಮೇಲೆ ನನ್ನ ಅಭಿಪ್ರಾಯತೆ ಕರೆದ್ರು, ಸೈಡಿಗೆ ಕರೆದ್ರು, ಸ್ವಲ್ಪ ಆ ಕಡೆ ಬಂದೆ. ಏನು ಈ ಥರದ ನಾಟಕಗಳಲ್ಲಿ ಮಾಡ್ತೀವಿ, ನೀವು ನೋಡಿದ್ರೆ ಬುದ್ಧಿವಂತ ಕಾಣ್ತೀವಿ. ನಿಮ್ಮ ಹೆಸರೇ, ನನ್ನ ಹೆಸರು PN ಸೀತಾರಾಮ್. ಯಾವ ದೊಡ್ಡಬಳ್ಳಾಪುರದ ಹತ್ರ ತಳವಾರ ಅಂತ ಹಳ್ಳಿ. ನೀವು ಹಳ್ಳಿಯಿಂದ ಬಂದಿರ್ತೀರಿ, ಸ್ವಲ್ಪ ಸೂಕ್ಷ್ಮ ಬುದ್ಧಿವಂತರ ಕಾಣ್ತೀರಿ. ಈ ಥರ ಒಂದು ಅಸೂಕ್ಷ್ಮವಾದ ನಾಟಕಗಳನ್ನು ಆಡ್ತಿರಲ್ಲ ಸರ್. ನಿಮಗೆ ಇದೇ ಗೊತ್ತಿರ್ತಾರೆ. ನನಗಾಗ 19 ವರ್ಷ, 18 ತುಂಬ 19 ವರ್ಷ. ನಾಳೆ ಮನೆಗೆ ಬನ್ನಿ. ನಾಳೆ ಮನೆಗೆ ಹೋಗೋಕ್ಕಾಗಲಿಲ್ಲ. ಆಗ ಉಲ್ಲಾಳ್ ಚೈಲ್ಡ್ ನಾಟಕ ಸ್ಪರ್ಧೆ ಅಂತ ಉಂಟಾಗ್ತಾ ಇತ್ತು. ಉಲ್ಲಾಳ್ ಚೈಲ್ಡ್ ನಾಟಕ ಸ್ಪರ್ಧೆ ಅಂದರೆ ಬೆಂಗಳೂರಿನ ಬಹುತೇಕ ಕಾಲೇಜುಗಳು ಆ ನಾಟಕ ಸ್ಪರ್ಧೆಯನ್ನು ಎದುರು ನೋಡ್ತಾರೆ. ಈಗ ಆಸ್ಕರ್ ಪ್ರಶಸ್ತಿ ಥರ ಉಲ್ಲಾಳ್ ಚೈಲ್ಡ್ ಗೆದ್ರು ಅಂದರೆ ಆ ನಾಟಕ ಕಂಪನಿಯು ಬಹಳ ಇದು ಉಂಟ. ಆಗ ನಮ್ಮ ಕಾಲೇಜಿಂದ ಅದ್ಯಾವುದೋ ಒಂದು ನಾಟಕ ಆಡಿದ್ರು, ಸಾಕ್ರೆಟಿಸ್ ಅಂತ. ನಾನು ರೇಣುಕಾಚಾರ್ಯ ಲಾ ಕಾಲೇಜಿಗೆ ಲಂಕೇಶ್ ಅವರು ಸೆಂಟ್ರಲ್ ಕಾಲೇಜಿನ ತೆರೆಗಳು ನಾಟಕ ಆಡಿಸಿದ್ರು. ಅವರೇ ಡೈರೆಕ್ಟ್ ಮಾಡಿದ್ರು. ಅದರ ರಿಹರ್ಸಲ್ ಬಾ ಅಂತಂದ್ರು. ಕಾಣಿಸ್ಕೊಂಡ ಯಾಕೆ ಸರ್ ಇಲ್ಲ, ಒಂದು ನಿಮಿಷ, ನೀವು ಅದರಲ್ಲಿ ಚೆನ್ನಾಗಿ ಮಾಡ್ತೀವಿ, ಇದರಲ್ಲಿ ಯಾವುದೋ ಒಂದು ಭಾಗ ನನಗೆ ಸರಿ ಹೋಗ್ತಾ ಇಲ್ಲ, ನೀವು ಬಂದು ನೋಡಿ. ಇದು ಯಾವುದು ನಾಟಕ? ತೆರೆಗಳು ನಾನು ಹಿಂದಿನ ದಿವಸ ಅವ್ರು ಹೇಳಿದೆ, ನೀವು ಬಾಯಿಗೆ ಬರುತ್ತೆ ಸರ್ ಅಂತ ಹೇಳಿದೆ. ಹಾಗೆ ಲಂಕೇಶರ ಅಭಿಮಾನನೆಲ್ಲ ಈ ಸಲಗಳು ಕಲಿತಿದೆ. ಅಲ್ಲದ 4 ಹಿರಿಯ ಕಲಾವಿದರಿದ್ದರು. ಅವರು ಅದರ ಒಂದು ಭಾಗ ಹೇಗಿದೆ, ಲಂಕೇಶನ ಅವರ ಗದ್ಯ ಎಷ್ಟು ಚೆನ್ನಾಗಿತ್ತು ಅಂದರೆ, ಅದು ಗದ್ಯವು ಏನು ಗೊತ್ತಾಗಲ್ಲ. ಕ್ಲಾಸ್ ಅದು ಒಬ್ಬ 3 ಜನ ಓದಿರ್ಬೋದು, ಅನೇಕ ತೆರೆಗಳು ನಾಟಕ ನೋಡಿರ್ಬೋದು. ಕನ್ನಡದ ಅತ್ಯುತ್ತಮ ನಾಟಕನೇ ಅದು ಅಂತ ನನ್ನ ತೆರೆಗಳು ಅಂತ ಒಂದು ನಾಟಕ. ಅದರಲ್ಲಿ 3 ಜನ ಒಬ್ಬ ಇವನ್ನ ಹೊಡ್ಕೊಂಡ್ಬಿಡ್ತಾರೆ, ಮೇಷ್ಟ್ರು ಅನ್ನೋ ಥರ. ಅದು ಅಸಂಗತ ನಾಟಕ, ಅಸಂಬದ್ಧ ನಾಟಕ, ಅಸಂಗತ ನಾಟಕ, ಅಬ್ಸರ್ಡ್ ಪ್ಲೇಸ್ ಅಂತ. ಅವ್ರು ಬಂದು ಒಂದು ಮೇಷ್ಟ್ರೇ ಆಗಿರ್ಬೋದು, ಅಥವಾ ಇವ್ರ ಉದ್ಯೋಗ
ಇವರಿಗೆ ಕೊಟ್ಟಿದ್ದ 3 ಜನ ಆಗಿರ್ಬೋದು. ಅವನು ಅನೇಕ ಪಾಪಗಳನ್ನು ಮಾಡ್ತಿದ್ದಾನೆ. ಇವ್ರು ಬರ್ತಾರೆ, ಅವನಿಗೆ ಇವರ ನೆನಪಿಲ್ಲ. ಆ ನೆನಪಿನ ಶಕ್ತಿಯನ್ನು ಇವರು ಹೇಳ್ತಾ ಹೋಗ್ತಾರೆ. ಕಡೆಗೆ ಅವನು ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಆ ನಾಟಕ ಅದನ್ನು ತಗೊಂಡು ಹೋಗುತ್ತೆ. ಅವನು ಪಾಪ ಪ್ರಜ್ಞೆಯನ್ನು ಇದು ಮಾಡಿ. ಅದರಲ್ಲಿ ಆ ಲೈನ್ ಹೇಗಿದೆ ಅಂದರೆ, ತುಂಬ ದಿವಸ ಆಗಿದೆ, 50 ವರ್ಷ ಆಯಿತು. ಇವರು ಮೇಷ್ಟ್ರು ಪಾಠ ಮಾಡ್ತಾ ಇರ್ತಾರೆ. ಈ ಹುಡುಗರು ಹೇಳ್ತಾರೆ, ನೀವು ಹೆಂಗೆ ಹೇಳ್ತಾರೆ ಪಾಠ, ಟ್ಯಾಕ್ಸ್ ಅಂದ್ರೇನು, ಫಾಕ್ಸ್ ಅಂದ್ರೇನು, ರಾಮ ಅಂದ್ರೇನು, ಕೃಷ್ಣ ಅಂದ್ರೇನು, ರಾವ್ ಅಂದ್ರೇನು, 1 2 3 4 ಗುರುಗಳ ಮಾಂತರಕ್ಕೆಲ್ಲವೂ ಬೇಕೆ ಹಾಂಗೆನ್ನಲು ಹಳಿವದನಯ್ಯಂಗಾರಿ ನೀವಾಕ್ಷಣ ಕಣ್ಣಲ್ಲಿ ಕೆಂಡವ ಕಾರಿ ಕ್ಲಾಸಿಂದಾತನ ಅಟ್ಟಿದಿರಿ ಹರ್ಷ ವಿಟಯವನ್ನು ಕೊಟ್ಟಿದಿರಿ. ಸ್ವಲ್ಪ ಆಗ ಕ್ಲಾಸಿಂದಾತನ ಅಟ್ಟಿದಿರಿ ಇಲ್ಲ, ಆ ಹಳಿವದನ ಹೋಗಲ್ಲ ಅಂದಿದ್ರೆ ಏನ್ ಮಾಡ್ತಾ ಇದ್ರಿ ಸರ್? ನೀವೇ ಹೋಗ್ತಾ ಇದ್ರಿ. ಅವರು ಕಟ್ತಾ ಇದ್ದಿದ್ದ ರೀತಿ ಯಾವ ಥರ ಇರ್ತಾ ಇತ್ತು ಅಂದರೆ, 3 ಅಪರಿಚಿತರು ಬಂದು ತನ್ನ ವಿದ್ಯಾರ್ಥಿಗಳು ಅಂತ ಹೇಳಿಕೊಂಡು ತಾನು ಹೇಳಿದ ಸಂಭಾಷಣೆಗಳನ್ನೇ ಇಲ್ಲಿ ಹೇಳ್ತಾ ಅವನಿಗೆ ಜ್ಞಾಪಿಸ್ಕೊಂಡು ಅವರಿಗೆ ಇದನ್ನು ಹೇಳ್ತಾ ಹೋಗ್ತಾರೆ. ಆಗ ಆತ ಮಾಡಿದ ಪಾಪಗಳೆಲ್ಲವನ್ನ ಇದೇ ಥರದಲ್ಲಿ ಒಂದು ಕಾವ್ಯಾತ್ಮಕ ಶೈಲಿಯಲ್ಲಿ ಮೇಷ್ಟ್ರು ಬರ್ತಿದ್ರು. ನೀವು ತೆರೆಗಳ ನಾಟಕ ಓದಿಲ್ಲದೆ ಇದ್ರೆ ದಯವಿಟ್ಟು ಓದಿ. ಅದು ಅದರಂಥ ನಾಟಕ. ಇನ್ನೊಂದು ನಾನು ತುಂಬ ನನ್ನನ್ನು ಕಾಡಿಸಿದಂಥ ಕನ್ನಡ ರಂಗಭೂಮಿಯನ್ನು ಅತೀವವಾಗಿ ಕಾಡಿಸಿದಂಥ 45 ನಿಮಿಷಗಳ ಕಾಲದ ನಾಟಕ. ಅದ್ಭುತವಾದ ಒಂದು ನಾಟಕ ಕ್ರಿಯೆ. ಹೀಗಿದ್ದಿದ್ದು ಒಂದು ಟೇಬಲ್ ಟರ್ನ ಹೀಗಾಗುತ್ತೆ. ಇಡಿಪಸ್ ನಾಟಕ ಹೇಗಿದ್ದಿದ್ದು ಹೀಗಾಗುತ್ತೆ. ನನ್ನ ನಾಟಕದ ಮೂಲಕ ಎಷ್ಟು ಪರಿಚಯ ಆಗಿತ್ತು. ಸಿದ್ಧಾರ್ಥನಾಥ್, ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಸಾಮಾಜಿಕವಾಗಿ ಅವರು ಹೇಗೆ ಇದ್ದಿದ್ರು ಅದನ್ನು ನನಗಿಂತ ಅವರು ಸಮರ್ಥವಾಗಿತ್ತು. ನಾನು ಹಾಗೆ ಮೇಷ್ಟ್ರು ಹೇಗೆ ನನಗೆ ಪರಿಚಯ ಆದರು ಅನ್ನೋದ್ರ ಮೂಲಕ ನನಗೆ ಹೇಗೆ ಅವರು ಇದಾದರು. ಕಂಡು ಬಂದವರು ನಾನೊಂದಷ್ಟು ನಾಟಕ ಬರೀತಾ ಇದ್ದೀನಿ. ನಾನು ಅದನ್ನು ಅವ್ರಿಗೆ ಹೇಳಿದೆ, ಈ ಥರದ ಸ್ಟೈಲಲ್ಲಿ ಹೇಳಿದೆ. ಅವ್ರು ಕಟ್ಕೊಂಡ್ರು. ಅವರಿಗೆ ಫಸ್ಟ್ ಪ್ರೈಸ್ ಬಂತು. ನಮ್ಮ ಕಾಲೇಜಿನ ಗಣಿತ ಕಾಲೇಜಿಗೆ ಸೆಕೆಂಡ್ ಪ್ರೈಸ್ ಬಂತು. ತೆರೆಗಳು 1ನೇ ಪ್ರೈಸ್ ಬಂತು. ನಾಟಕ ಮಾಡಿದಾಗ ಅದ್ಭುತವಾದ ನಾಟಕ. ನಾನು ಹೇಳ್ಕೊಟ್ಟಿದ್ದಲ್ಲ, ಆ ನಾಟಕದ ಸ್ಥಿತಿ ಇದೇ ಆಗಿತ್ತು. ನಾಟಕ ಅನ್ನೋ ಒಂದು ಕ್ರಿಯೆ ಇದೆಯಲ್ಲ, ಅದೊಂದು ಸಂವಾದ. ಪಾತ್ರಗಳಿಗೂ ಮತ್ತು ಪ್ರೇಕ್ಷಕರಿಗೂ ನಡುವೆ ನಡೆಯುವ ಒಂದು ಸಂವಾದವನ್ನು ಮುಟ್ಟಿದಾಗ ಅದು ನಿಜವಾದ ನಾಟಕ ಅನಿಸುತ್ತೆ. ಬೇರೆ ಸಂವಾದ ನಡಿಬಾರ್ದು ಅಂತ ದೂರದಿಂದ ನಿಂತ್ಕೊಂಡು ನೋಡ್ಬೇಕು ಅಂತಾರೆ. ದೂರದಿಂದ ನಿಂತ್ಕೊಂಡು ನೋಡ್ತಾ ನೀನು ಅದರ ಒಂದಾಗಬೇಕು ಅಂತಲೂ ಕೂಡ ಹೇಳ್ತಾರೆ. ಹಾಗೆ ಎಲ್ಲ ಫಾರ್ಮುಲಾ ಇರುತ್ತಲ್ಲ ನಾಟಕಗಳಿಗೆ ಅಂತ ನಮ್ಮ ಮನಸ್ಸಿನಲ್ಲಿ ವಿಮರ್ಶಕರು ಹೇಳಿದ ರೀತಿಯಲ್ಲಿ, ಹಿಂದೆ ಮಾಸ್ಟರ್ಸ್ ಬರೆದ ರೀತಿಯಲ್ಲಿ ಇಬ್ಸನ್ ಡಾಲ್ ಹೌಸ್ ಬರೀತಾನೆ. ಅದರ ಆ ಥರದ ನಾಟಕದಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್. ನೀವು ಓದಬೇಕು. ನೀವು ನಾಟಕಗಳನ್ನು ಓದಿದ್ರೆ ಅದರಷ್ಟು ಉತ್ತಮವಾದ ನೀವು ಸಾಹಿತ್ಯಕ್ಕೆ ಪ್ರವೇಶಕ್ಕೆ ಬೇರೆ ಸಿಕ್ಕಲಾರದು. ಪಾಶ್ಚಾತ್ಯ ನಾಟಕದಿಂದ ಹಿಡಿದು ಈ ಲಂಕೇಶ್ ನಾಟಕಗಳು 7 ನಾಟಕಗಳು. ಅವರು ನನ್ನ ಕರೆದುಬಿಟ್ಟು ನನ್ನ ಜೊತೆ ಬಂದ್ರಿ, ನಾಳೆ ಮನೆಗೆ ಬನ್ನಿ. ಅವಾಗ ಜರ್ನಲಿಸ್ಟ್ ಕಾಲದಲ್ಲಿ ಭಾರತ ಟಾಕೀಸ್ ಎದುರುಗಡೆ ಒಂದು 3 ಇತ್ತು. ಅದಾದ ಒಂದು 15 ದಿವಸಕ್ಕೆ ಈ ಕಡೆ ಗೋವಿಂದಪ್ಪ ಅವರು, ಬಸವಗುಡಿ ಗೋವಿಂದಪ್ಪ ಅವರು, ಅಲ್ಲಿಗೆ ನಾನು ಹೋದಾಗ ನಾನು ಬಿರುಕು ಅಂತ ಒಂದು ನಾಟಕ ಬರ್ತಾ ಇದ್ದೀನಿ. ಬಿರುಕು ನನ್ನ ಜೀವನದ ಮಹತ್ತರವಾದ ಇದನ್ನಿಟ್ಕೊಂಡ್ರು ನಾನು ಇದು ಮಾಡೋದು. ಅದು 3 ಕೊನೆಯಾಕ್ಟ್ ಪ್ಲೇಗಳು ಬರ್ತಿದ್ರು, 3 ಅಲ್ಲ 4 ಬರ್ತಿದ್ರು. ಈ ಬಿರುಕು ನೀವು ಮಾಡೋಕ್ಕೆ ಸಾಧ್ಯ ಆದರೆ ನಾನು ಮಾಡ್ತೀನಿ. ನೀವು ಊರಲ್ಲಿ ಇರ್ತೀರಾ, ಇಲ್ಲಿ ಬಂದು ರಿಹರ್ಸಲ್ಲು ಮಾಡೋದಾದರೆ ನಾನು ಆ ಬಿರುಕು ಬರೀತೀನಿ ಮತ್ತು ನೀವು ಮಾಡ್ಬೋದು ಒಂದಷ್ಟು ಬರೆದಿತ್ತು. ಆಮೇಲೆ ಅದನ್ನು ನಾನು ಮಾಡ್ತಾ ಹೋದ್ವಿ. MN ಶ್ರೀನಿವಾಸ್ ಅಂತ BLT ಅಂತ ಒಂದು ಸಂಸ್ಥೆ ಇತ್ತು ಬೆಂಗಳೂರಲ್ಲಿ, ಈಗಲೂ ಇದೆ. ಇಂಗ್ಲೀಷ್ ನಾಟಕಗಳು ಅವರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಇಂಗ್ಲೀಷ್ ನಾಟಕ ಅವರು ಡೈರೆಕ್ಟ್ ಮಾಡ್ತಾರೆ, ನಾಟಕ ನಿರ್ದೇಶನ ಮಾಡ್ತಾರೆ. ಅವರು ಎಷ್ಟು ಉತ್ಸಾಹದಿಂದ ಮಾಡ್ತಾ ಇದ್ರು. ಲಂಕೇಶ್ ಅವರು ಇದನ್ನು ನೋಡೋದಕ್ಕೆ ಬರೋದು, ರಿಹರ್ಸಲ್ ನೋಡೋಕೆ ಬರೋದು. ನ್ಯಾಷನಲ್ ಕಾಲೇಜಲ್ಲಿ ನಾವು ರಿಹರ್ಸಲ್ ನೋಡೋಕೆ ಬರೋದು. ನಾನು ಈ ಕಡೆ ಒಂದು ತುಂಬ ಉತ್ಸಾಹ. ಏನು ಲಂಕೇಶ್ ಇದನ್ನು KV ನಾರಾಯಣದಲ್ಲಿ ಈ ಥರ ಶ್ರೀಧರ್ SN ಶ್ರೀಧರ್ ಮಾಡಿದ್ರು. ಈ ಥರದ ಅನೇಕರು ಅದರಲ್ಲಿ ಮಾಡಿದ್ರು. ನಾನು ನೋಡಬೇಕು
ಆ ನಾಟಕದ ಇದನ್ನ ಅಂತ ರಿಹರ್ಸಲ್ ದಿವಸ ಬಂದು ಕೂತ್ಕೊಳ್ಳೋದು. ಬಂದು ನನ್ನ ಈ ಕಡೆ ಪಕ್ಕದ್ದು ಆ ಎಮ್ ಎನ್ ಶ್ರೀನಿವಾಸ್ ತುಂಬ ಚೆನ್ನಾಗಿ ಮಾಡಿಸ್ತಾರೆ. ಈ ಎಮ್ ಎನ್ ಶ್ರೀನಿವಾಸ ಉತ್ಸಾಹ ತುಂಬ ಕಮ್ಮಿ ಜಾಸ್ತಿ ಆಗಿದೆಯಲ್ಲ, ಸ್ವಲ್ಪ ಕಮ್ಮಿ ಮಾಡಿಸ್ಬೇಕಲ್ಲ. ಇದು ಯಾಕೆ ಸರ್, ಡೈರೆಕ್ಟರ್ ಉತ್ಸಾಹ ಇರಬೇಕು, ಆರ್ಟಿಸ್ಟ್ ಉತ್ಸಾಹ ಇರಬೇಕು. ಅವ್ರೊಬ್ಬರಿಗೆ ಎಲ್ಲ ರೀ, ನಿಮ್ಮೆಲ್ಲರಿಗೂ ವಿಪರೀತ ಉತ್ಸಾಹ ಕಾಣ್ತಾ ಇದೆ, ನಾಟಕ ಮಾಡುವಾಗ ಸಂಭ್ರಮ ಕಾಣ್ತಾ ಇದ್ದೀರಿ, ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿಸ್ಬೇಕು. ಅಲ್ಲ ಸರ್, ಚೆನ್ನಾಗಿ ಎಲ್ಲರೂ ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆದರೆ ಚೆನ್ನಾಗಿ ಬರುತ್ತಲ್ಲ ನಾಟಕ. ನಾಟಕ ಚೆನ್ನಾಗಿ ಬರುತ್ತೀರಿ, ನಿಮ್ಮ ಪಾಲಿಗೆ ಡೈಲಾಗ್ಸ್ ಚೆನ್ನಾಗಿ ಹೇಳ್ಬಿಡ್ತೀರಾ. ಡೈಲಾಗ್ಸ್ ಮಧ್ಯೆ ಏನೋ ಇರುತ್ತೆ ಸಬ್ಟೆಕ್ಸ್ಟ್, ಅದು ಅದರ ಸೂಕ್ಷ್ಮತೆಗಳು ಕಳೀತಾ ಹೋಗ್ತಿದ್ವಿ. ಆ ಡೈರೆಕ್ಟರ್ ಉತ್ಸಾಹದಲ್ಲಿ ಮತ್ತು ನಿಮ್ಮ ಇದರಲ್ಲಿ ಪ್ರೇಕ್ಷಕರನ್ನು ಮೆಚ್ಚಿಸುವ ಚಪ್ಪಾಳೆಯೇ ನಿಮ್ಮ ಗುರಿಯಾಗಿರುತ್ತೆ ಹೊರತು ನಾಟಕ ಹೇಗೆ ಅವ್ರಿಗೆ ತಲುಪಿಸ್ಬೇಕು ಅನ್ನೋದು ನಿಮ್ಮ ಗುರಿಯಾಗಿರೋದಿಲ್ಲ. ಚಪ್ಪಾಳೆ ಯಾವತ್ತೂ ಒಳ್ಳೆಯದಲ್ಲ. ಚಪ್ಪಾಳೆ ಕಿವಿಗೆ ಪ್ರಿಯ ಅಷ್ಟೇ, ಬುದ್ಧಿಗೆ ಪ್ರಿಯವಾಗಬಾರ್ದು. ಆ ಚಪ್ಪಾಳೆಯನ್ನು ನೀವು ನಿರೀಕ್ಷಿಸಬಾರ್ದು. ಇನ್ನು ಚಪ್ಪಾಳೆಯ ಮಧ್ಯದ ನಿಶ್ಶಬ್ದ ಇರುತ್ತಲ್ಲ, ಅದು ಅತ್ಯಂತ ಸುಂದರವಾದ ಸಂಗೀತ ಆಗಬೇಕು, ಚಪ್ಪಾಳೆಯ ಸಂಗೀತವಾಗಬಾರ್ದು. ಹಾಗಾಗಿ ಆ ಉತ್ಸಾಹವನ್ನು ಕಮ್ಮಿ ಮಾಡಬೇಕು ಅಂತ ಇಷ್ಟು. ಆಗ ಕಮ್ಮಿ ಮಾಡಿಕೊಂಡಾಗ ನಾನು ಮೆನ್ಸ್ ಅನಿಸ್ತಿದ್ದೆ. ಇನ್ನು ವಾಟ್ ಎಲ್ಸ್ ಐ ಕ್ಯಾನ್ ಡು, ಯು ಟೆಲ್ ಮೀ ಅಂತ ಇಂಗ್ಲೀಷ್ ಜಾಸ್ತಿ ಮಾತಾಡ್ತಾ ಇದ್ದು. ಸರ್ ನನಗೂ ಗೊತ್ತಾಗಲ್ಲ, ನೀವೇ ಅವ್ರ ಜೊತೆ ಮಾತಾಡಿ. ನನಗೆ ಬಿಸಿಲು ಸ್ವಲ್ಪ ಜೈಗ್ಯಾಂಟಿಕ್ ಪರ್ಸನಾಲಿಟಿ ಅವರು 7 ಅಡಿ ಇದ್ದರು. ನೀವು ನೋಡಿದ್ದೀರಲ್ಲ ಒಂದು ಹುಡುಗರವರಲ್ಲಿ, ಡಾಕ್ಟರ್ ಎಮ್ ಎನ್ ಶ್ರೀನಿವಾಸನ್ ಅವರು. ಸೊ 7 ಅಡಿ ಇತ್ತು. ಒಂದು ಬುಲೆಟ್ ಮೋಟರ್ ಸೈಕಲ್ ಥರ ಕಾಣಿಸೋದು ಅವರು ಕೂತ್ಕೊಂಡ್ರೆ. ಆ ಥರದ ಪರ್ಸನಾಲಿಟಿ ಅವರು. ನನಗೆ ಹೆದರಿಕೆ ಆಗುತ್ತೆ. ಅವನು ಮೇಟ್ ಹೇಳಿ, ಸರ್ ಅಷ್ಟೊಂದು ನನಗೆ ಸ್ವಲ್ಪ ಕಡಿಮೆ ಮಾಡುವಂತ ಹೇಳಿ ಇಡೀ ಉತ್ಸಾಹ ಕಮ್ಮಿ ಮಾಡಿದರೆ 3 ದಿವಸ ಇದೆ ನಾಟಕ, ನಾಳೆ ಇಲ್ಲ ನಾಡಿದ್ದಿಲ್ಲ ಚೆನ್ನಾಗಿದೆ. 4 ಶೋ ಒಂದೇ ದಿವಸ, ಮಧ್ಯಾಹ್ನ ಸಾಯಂಕಾಲ ಮತ್ತು ರಾತ್ರಿ 8:30 ಈ ಥರ 4 ಶೋಗಳು ಮಾಡ್ಕೊಂಡಿದ್ವಿ. ಆ ಶೋಗಳು ನಾಡಿದ್ದ ನಾಟಕ ಇರೋವಾಗ ನೀವು ಉತ್ಸಾಹ ಕಮ್ಮಿ ಮಾಡ್ಕೊಂಡಿದ್ರೆ ಡೈಲಾಗ್ ಮಾಡಿಸ್ಬೇಕಾರೆ ಸರ್ ಏನು ನಾನು ನಿಮಗೆಲ್ಲ ಕೊಟ್ಟಿದ್ದೇ ತಪ್ಪಾಯ್ತು ನಾಟಕ ಅಂತಂದು. ಸರಿ ಸರ್ ಅಂತಂದರೆ ಅದನ್ನು ಅದ್ಭುತವಾದ ನಾಟಕವಾಯಿತು. ಅದರ ಮುಂದಾನೆ ಅದನ್ನೇ ಅವರು ಪಲ್ಲವಿ ಅಂತ ಮುಂದೆ ಸಿನಿಮಾ ಮಾಡ್ತಾರೆ. ಬಿರುಕು ಆಮೇಲೆ ಹೇಳಿದಾಗ ಎಷ್ಟೋ ವರ್ಷಗಳಾದ್ಮೇಲೆ 1.5 ದಶಕ ಆದಮೇಲೆ ಅವರು ಸಿನಿಮಾ ಮಾಡ್ತಾರೆ. ಪಲ್ಲವಿ ಅಂತ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನೀವು ಬರಬೇಕು. ಮುಂಚೆ ಅದನ್ನು ಹೇಳಲಿಲ್ಲ. ಆಮೇಲೆ ಹೀಗೆ ಈ ನಾಟಕಗಳು ಮಾಡುವಾಗೆಲ್ಲ ಅವ್ರ ಮನೆಯಲ್ಲಿ ಇರ್ತಾ ಇದ್ದೆ. ಅವ್ರು ಏಕಾಂತ ನಾಟಕಗಳಲ್ಲಿ ನನಗೆ ಒಂದು ಒಳ್ಳೆ ಪಾತ್ರ ಕೊಡ್ತಾ ಇದ್ದೆ. ಆಗ ಅವ್ರ ಮನೆಯಲ್ಲಿ ಇಲ್ಲೇ ಇರಲಿ, ಇವತ್ತು ಆ ರೂಮ್ಗೆ ಇಂದ್ರ ಅಂತ ಕರೀತಾರೆ ಮೇಡಮ್ನ ಕರೆದ್ಬಿಟ್ಟು ನಾನು ಸೀತಾರಾಮ್ ಇಬ್ಬರು ಇಲ್ಲೇ ಊಟ ಮಾಡ್ತೀವಿ. ಇಂದ್ರ ಮನೆ ಊಟ ದಿವಸ ನಮಗೆ ಊಟ. ಅಕ್ಕಿ ರೊಟ್ಟಿ ಇವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂದರೆ ಅದ್ಭುತವಾಗಿರ್ತಾ ಇತ್ತು. ಅಕ್ಕಿ ರೊಟ್ಟಿ ನಮ್ಮ ಮನೆಗಳಲ್ಲಿ ಇದೇ ತುಪ್ಪ ಹಾಕೋರು, ಇವ್ರು ಇಷ್ಟು ತುಪ್ಪ ಹಾಕೋರು. ನನಗೆ ಅಷ್ಟು ತುಪ್ಪದ ನೆನಪಿದೆ. ಲಂಕೇಶ್ ಮನೆಯದು ಇದ್ರದ್ದು ಅಕ್ಕಿ ರೊಟ್ಟಿ ಇದನ್ನು. ನನ್ನ ಜೊತೆಗೆ ಕಿರಣ್ ನಾಗರಾಜ್ ನಮ್ಮ ಹಾಸ್ಟೆಲ್ ಇದೆ. ಕಿರಣ್ ನಾಗರಾಜ್ ನಮ್ಮ ಹಾಸ್ಟೆಲ್ ಇದ್ದಾಗ ಬಾಯ ಅವನು ರೈತರು ಬಾಯ ಹೋಗೋಣ ಮೆಸ್ಟ್ ಹೋಗೋಣ. ಅವ್ರ ಜೊತೆ ಮಾತಾಡ್ತಾ ಇದ್ದರೆ ನಿನಗೆ ಇನ್ನೊಂದು ಲೋಕ ಬರುತ್ತೆ. ಏನಯ್ಯ ನೀನು ಇಲ್ಲಿ ಮಸಾಲೆ ದೋಸೆ ಯೋಚನೆ ಮಾಡ್ತಾ ಇರ್ತೀಯ, ಇಲ್ಲಿ ಇಡೀ ಯೋಚನೆ ಮಾಡ್ತಾ ಇರ್ತೀಯ. ಲಂಕೇಶ್ ಹತ್ರ ಕೂತ್ಕೊಂಡು ನೋಡು, ಅವರು ನಾಟಕಗಳ ಬಗ್ಗೆ ಏನು ಮಾತಾಡ್ತಾರೆ. ಜೀನ್ ಪಾಲ್ ಸಾರ್ತ್ರೆ ಅಂತ ಫ್ರೆಂಚ್ ತತ್ವಜ್ಞಾನಿ. ಆ ಫ್ರೆಂಚ್ ತತ್ವಜ್ಞಾನಿ ಅವನೇನು ಮಾತಾಡ್ತಾನೆ, ಅದ್ರ ಬಗ್ಗೆ ಏನು ಮಾಡ್ತಾರೆ ಅಂದರೆ ಕೇಳಿಸ್ಕೊಳ್ಳಯ್ಯ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡು ನಾವು ಖಾಯಂ ಅತಿಥಿ. ಮೇಡಮ್ ಅವರು ಈ ಥರ ಜ್ಞಾಪಿಸ್ಕೊಳ್ತಾ ಇದ್ರು. ಇವ್ರ ಹತ್ರ ಮಾತಾಡ್ತಾ ಆಶಾದೇವಿ ಹತ್ರ ಮಾತಾಡ್ತಾರೆ. ಕಿರಣ್ ನಾಗರಾಜನ್ ನಾನು ತುಂಬ ಬೈತಾ ಇದ್ದೆ, ಇವರು ತುಂಬ ಬೈತಾ ಇರ್ತಾರೆ ಅಂತದನ್ನ ತೋರಿಸೋದು. ಕಿರಣ್ ನಾಗರಾಜ್ ತುಂಬ ಬೈಸ್ಕೊಳ್ಳೋರು ಇಂದ್ರನ ಹತ್ರ. ಅದು ಏನು ಅಂದರೆ ಕಿರಣ್ ನಾಗರಾಜ್ ಆ ಥರ ಕಿರಣ್ ನಾಗರಾಜೆಲ್ಲ ಗೊತ್ತು. ಕಾಡುವ ಕಿರಣ್ ಅಂತ ಇದನ್ನು ಮಾಡ್ತಾರೆ. ಇಡೀ ಇದನ್ನೇ ಮಾಡಿ ಅನೇಕ ತಲೆಮಾರುಗಳನ್ನು ಇದು ಮಾಡಿದ ವ್ಯಕ್ತಿಯವರು. ಲಂಕೇಶ್ ಥರನೇ ತುಂಬ ಲಂಕೇಶ್ ಬರೆದು ಎಲ್ಲ ಇದು ಮಾಡ್ತಾ ಇದ್ರು. ಇವರು ಅದನ್ನು ನೋಡಿ ಅದನ್ನು ವಿಸ್ತಾರ ಮಾಡಿ ಎಲ್ಲಯ್ಯ ಹೋಗಿದ್ದೆ ಏನಾದ್ರು ಅಂದರೆ ವಾಕಿಂಗ್ ಹೋಗಿದ್ದೆ ಕಣೆ. ಯಾರ ಜೊತೆ ಒಬ್ಬನೇ ಹೋಗಿದ್ಯಾ? ಎಲ್ಲಯ್ಯ ಪಂಪನ ಜೊತೆ ವಾಕಿಂಗ್ ಹೋಗಿದ್ದೆ ಅಂತ ಪಂಪನ್ನ ಮಾತಾಡಿಸ್ತಾ ಅವನ ಲೈನನ್ನು ತಿಳ್ಕೊಳ್ತಾ ಹೋಗ್ತೆ ಅಂತ ಹೇಳೋದು. ಹೀಗೆ ಗೋಳಗಾಗಿ ಜಗ್ಗ ನಡೆದು ನಗ್ನ ದೀಪ ಸಂಭ್ರಮ ಕೃಷ್ಣ ಬುದ್ಧ ಅಲ್ಲಮ್ಮ ಯಾರು ಹೇಳಿ ಬರ್ತಿದ್ದ ಅನ್ನೋದು ಗೊತ್ತಿಲ್ಲ ಕಣೆ. ಮತ್ತಿಷ್ಟು ಸಾಹಿತ್ಯ ಓದಿದ್ದೆ ನಿಜ ಅಂತ ಅಡಿಗೆ. ಗೋಳಗಾಗಿ ಜಗ್ಗ ನಡೆದು ನಗ್ನ ದೀಪ ಸಂಭ್ರಮ ಕೃಷ್ಣ ಬುದ್ಧ ಅಲ್ಲಮ್ಮ ಬಗ್ಗೆ ಹಾಕಿದ್ದೀನಿ. ನೀನು ನಗ್ನದಿ ಇದು ಗೋಳಗಾಜ ಥರ ಇರುತ್ತೆ, ಅದು ಜಗ್ಗನ ಹೊರಗುತ್ತೀನಿ. ಅವರ ನಗ್ನ ದೀಪ ಸಂಭ್ರಮ ಕೃಷ್ಣನ ಥರ ಇದ್ದವರು ಬುದ್ಧನ ಥರ ಆಗ್ತಾರೆ.
ಆಮೇಲೆ ಅಲ್ಲಮ್ಮನ ಥರ ಆಗ್ತಾರೆ. ಅವನದು ಫೇವ್ರೆಟ್ ಸಾಲುಗಳು ನಾಗರಾಜ್ ಗೋಡಬಾಗಿ ಧಗ್ಗ ನೋಡಲು ನಗ್ನ ದೀಪ ಸಂಭ್ರಮ ಕೃಷ್ಣ ಬಿಟ್ಟ ಅಲ್ಲಮ್ಮ. ಇವ್ರು ಮಾಡಿ ಕೂತ್ಕೊಂಡು ಅದನ್ನೆಲ್ಲ ಮಾತಾಡ್ತಾ ಇದ್ದಾಗ ಅದು ಮೇಟ್ರ ಮೇಲೆ ಕೂತ್ಕೊಂಡು ಮೇಟ್ರು ನಾಗರಾಜ ಪದ್ಯ ಓದೋದು ಇನ್ನೇನಾದರೂ ಹೇಳೋದು ಭಾಳ ಇಷ್ಟ. ನಾಗರಾಜ್ ಕೆ ಎಸ್ ನರಸಿಂಹಸ್ವಾಮಿ ಇವರೆಲ್ಲ ಕುವೆಂಪು ಈ ಥರದ್ದು ಭಾಳ ಇಷ್ಟ ಆಯಿತು. ಇವರು ಮನೆಯಲ್ಲಿ ಇದ್ದಾಗ ಆ ನಾಟಕಗಳು ಇಷ್ಟಗಳು ಹೀಗೆ ಇದು ಮಾಡ್ತಾ ಇದ್ರು. ಆಗ ಒಂದು ಸರ್ತಿ ನಾನು ಒಂದಷ್ಟು ಭಾಗವನ್ನು ಆರಿಸ್ತೇನೆ. ಎಲ್ಲರೂ ತುಂಬ ಹೊತ್ತಾಗುತ್ತೆ ನನಗೆ, ಎಷ್ಟೊತ್ತಿಗೆ ಬರಬೇಕು ಅಂತ 4:15 ಬರಲಾದರೆ ಇಲ್ಲ ನೀವು ಇದಕ್ಕೆ ಬರಬೇಕು, ಇನ್ನು 3 ಗಂಟೆಗೆ ಬರಬೇಕು, ವಿಜಯ ಅಂತಾರೆ 2:30ಗೆ ಬಂದ್ಬಿಡಿ ಅಂತಂದರು. ಆಮೇಲೆ ಇವ್ರಿಗೆ ಕೇಳಿದೆ ಮುಕುಂದರಾಜ್ ಬನ್ನಿ ನೀವು 4 ಸರಿಯಾಗಿ ಬನ್ನಿ 3:30 ಬಂದ್ರಿ, ಹುಡುಗರೆಲ್ಲ ಊರಿಗೆ ಹೋಗ್ಬೇಕು, ನೀವು ಜಾಸ್ತಿ ಮಾತಾಡ್ಬೇಡಿ 3-4 ನಿಮಿಷದಲ್ಲಿ ಮುಗಿಸ್ಬಿಡಿ ಅಂತಂದರು. ಪರವಾಗಿಲ್ಲ ಮಾತಾಡಿಲ್ಲ, ಈಗ ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಂದರು. ಹಾಗಂದಮೇಲೆ ನಾನು ಮಾತಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈಗ ನಿಮ್ಮನ್ನು ಮಧ್ಯದಲ್ಲಿ ಹಾರಿಸಿದ್ರು ಅದು ಜಾಸ್ತಿ ಆಗುತ್ತೆ ಮಾತು. ಆ ಮಧ್ಯದಲ್ಲಿ ಹಾರಿಸಿ ನಾನು ಅವ್ರ ಪಲ್ಲವಿ ಸಿನಿಮಾ ಶುರು ಮಾಡ್ತಾರೆ. ನಾನು ಊರಲ್ಲಿ ಕೃಷಿ ಮಾಡ್ತೇನೆ, ನಾವು ರೇಷ್ಮೆ ನನ್ನ ಅಲ್ಲೇ ಕಬ್ಬಿನ ಫ್ಯಾಕ್ಟ್ರಿ ಇತ್ತು, ಶುಗರ್ ಫ್ಯಾಕ್ಟ್ರಿ ಗೋಲ್ಡ್, ಅದು ಮುಚ್ಚೋದ್ಮೇಲೆ ರೇಷ್ಮೆ ಬೆಳೆಯೋದು. ನಾನು ರೇಷ್ಮೆ ತೊಗೊಳ್ಳೋದು, ರಾಮನಗರಕ್ಕೆ ಹೋಗೋದು, ಎಲ್ಲಿ ಬರೋದು ಈ ಥರದ್ದು ಮಾಡ್ತಾಯಿದ್ದೆ. ಕೃಷ್ಣಪ್ಪ ಅಂತ ನಮ್ಮ ಸ್ನೇಹಿತರು, ಶ್ವೇತಾ ಶ್ರೀವಾಸ್ತವ ಅಂತ ಒಬ್ಬರು ಆರ್ಟಿಸ್ಟ್ ಇದ್ದಾರೆ, ಅವ್ರ ತಂದೆ ಎಲ್ ಕೃಷ್ಣಪ್ಪ, ಅವ್ನು ಜಾಸ್ತಿ ಬರ್ತಾಯಿದ್ದೆ. ಅವಾಗ ಒಂದು ದಿವಸ ನಾನು ಅಲ್ಲಿದ್ದು ಬಿಟ್ಟಿದ್ದೆ, ಎಷ್ಟೋ 15-20 ದಿವಸ ಅಲ್ಲಿದ್ದು ಬಿಟ್ಟಿದ್ದೆ. ಆ ವೇಳೆಗೆ ಕಾರಂತರ ಮತ್ತು ಕಾರ್ನಾಡು 2 ಸಿನಿಮಾಗಳು ಮಾಡಿದ್ರು. ಅವರು ಭೈರಪ್ಪನವ್ರದ್ದೊಂದು ಯಾವುದೋ ಒಂದು ಸಿನಿಮಾ ನೀನೇ ಆಗಿದ್ದಾನೆ, ಆಮೇಲೆ ಸ್ವಲ್ಪ ಇನ್ನೊಂದು 2 ಸಿನಿಮಾಗಳು ಮಾಡ್ತಿರೋರು. ಆ 2 ಸಿನಿಮಾಗಳು ಮಾಡಿದ್ರೆ ಲಂಕೇಶ್ ಅವ್ರಿಗೆ ಒಂದು ರೀತಿಯಲ್ಲಿ ಅಲ್ಲಿ ಅವ್ಯಕ್ತವಾಗಿ ಪರೋಕ್ಷವಾಗಿ ಯಾರ ಹತ್ರ ಮಾತಾಡ್ತಾ ಇಲ್ಲ, ಅದೇ 2 ಗುಂಪು ಥರ, ಒಂದು ಗಿರೀಶ್ ಕಾರ್ನಾಡ್ ಮತ್ತು ಈ ಕಡೆ ಲಂಕೇಶ್ ಅವರು ಮತ್ತು ಈ ಕಡೆ ಇದು ಪ್ರತಿಮಾ ನಾಟಕರಂಗ ಅಂತ ಬೇರೆ ಮಾಡ್ತಾರೆ. ಪ್ರತಿಮಾ ನಾಟಕರಂಗದಲ್ಲಿ ಇದೆಲ್ಲ ಈ ನಾಟಕಗಳು ಇದೆಲ್ಲ ಮಾಡ್ತಾ ಇದ್ದಿದ್ದು. ಅವರದು 2 ಸಿನಿಮಾಗಳು ಬಂದ್ಬಿಟ್ಟು ಅವ್ರಿಗೆ ಅವಾಗ ಬಂತು ಇವ್ರಿಗೆ. ಅವಾಗ ನನಗೆ ಇವರು ಹೇಳ್ತಾರೆ ಕೃಷ್ಣಪ್ಪ ಬಂದ ಒಂದು ದಿವಸ, ಅವ್ರ ಫೋನಿಗೆ ಇರ್ತಾ ಇರಲಿಲ್ಲ. ಕೃಷ್ಣಪ್ಪ ಬಂದುಬಿಟ್ಟು ನಾಳೆ ಬರಬೇಕಂತ ಮೇಟ್ ಕರೀತಾ ಇದ್ದಾರೆ. ಏನು ಸಿನಿಮಾ ತೆಗಿಬೇಕಂತೆ ನನ್ನ ಕರೀತಾರೆ. ನನಗೆ ಯಾಕೆ ಕರೀತಾರೆ, ನನಗೆ ಏನು ಬರೋದು, ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಸೇರೋ ಡೈಲಾಗ್ ಹೇಳ್ಕೊಡು ಅಂತ ಕರೀತಾ ಇರ್ಬೋದು ಅಂತ ನಾನು ಬಂದೆ. 2 ದಿವಸ ಬಂದೆ. ಏನು ಸರ್ ಏನ್ರಿ ಅವನು ದೀರ್ಘ ಮಾಡಿದ್ರಲ್ಲ ಅದನ್ನು ಸಿನಿಮಾ ಮಾಡ್ತಾಯಿದ್ದೆ, ಪಲ್ಲವಿ ಅಂತ ಸಿನಿಮಾ ಮಾಡ್ತಾಯಿದ್ರೆ ಅದರಲ್ಲಿ ನೀವು ಪಾತ್ರ ಮಾಡಿ. ಸರಿ ಸರ್, ಎಂಥ ಪಾತ್ರ? ಹೀರೋ ಕಣ್ರಿ, ಹೀರೋ ಪಾತ್ರ ಮಾಡಿ. ಸರ್ ಏನು ಸರ್ ಹೀಗಂತೀರ? ಹೀರೋಗಳು ಇವಾಗ ಎಂತೆಂಥ ಅವ್ರು ಬಂದಿದ್ದಾರೆ. ಆಗ ಅನಂತನಾಗ್ ದೇವರು ಒಂದು ಸಣ್ಣ ಇದಕ್ಕೆ ಬಂದಿತ್ತು, ಎಂಥ ಒಂದು ಜೀವಿ ಏನು ಮಾಡಿದ್ರು ಒಂದು ಸಿನಿಮಾ ತಾನೇ ಬಂದಿತ್ತು. ಅಂಥವರೆಲ್ಲ ಇದ್ದಾರೆ, ಶ್ರೀನಾಥ್ ಇದ್ದಾರೆ, ಇವರು ಇದ್ದಾರೆ, ವಿಷ್ಣುವರ್ಧನ್ ಬಂದಿದ್ದಾರೆ, ಜೊತೆ ತಾನೇ ಬಂದಿದ್ದವರೆಲ್ಲ ಈ ಥರದ ಇವರೆಲ್ಲ ಇದ್ದಾರೆ ಅಂತ ಚಾಕ್ಲೇಟ್ ಹೀರೋಗಳೆಲ್ಲ ಇದ್ದಾರೆ. ಅವರೆಲ್ಲರನ್ನು ಬಿಟ್ಟು ನನ್ನ ಹೀರೋ ಮಾಡುವಂತ ಕರೀತಿದ್ದೀನಿ ಸರ್. ಏನು ಸರ್, ನಾನು ಹಳ್ಳಿ, ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ನಾನು ಸ್ವರ್ಟಗಾಲ ಹಾಕ್ತೀನಿ. ಅಲ್ಲಿ ಬದುಗಳ ಮೇಲೆ ನಡೆದು ಇದ್ದ ಕಾಲನೂ ಸ್ವರ್ಟಗಾಲ ಹೋಗ್ಬಿಟ್ಟಿದೆ ನನಗೆ. ಬದುಗಳ ಮೇಲೆ ಸ್ವರ್ಟಗಾಲ ಹಾಕ್ತೀನಿ. ನಾನೇ ಯಾಕೆ ಸಾಕು ಹೀರೋ ಅಂತ? ನನಗೆ ಬೇಕಾಗಿರೋ ನಿಮ್ಮಂತನೇ ಹೀರೋ, ಯಾವನ ಚಾಕ್ಲೇಟ್ ಹೀರೋ ಅಲ್ಲ. ಭಾರತದ ಪ್ರತಿನಿಧಿನಿಗೂ ಇಂಗ್ಲೀಷ್ ಬರ್ಕೂಡ್ದು, ಅವನಿಗೆ ಇಂಗ್ಲೀಷ್ ಸರಿಯಾಗಿ ಬರ್ಕೂಡ್ದು, ನಾಚಿಕೆ ಸ್ವಭಾವ ಇರಬೇಕು, ಸಂಕೋಚ ಇರಬೇಕು ನಿಂತರ. ಆಮೇಲೆ ಸೊಟ್ಟಗಾಲ ಹಾಕ್ಬೇಕ್ರಿ, ನೆಟ್ಟಗಾಲ ಹಾಕೊಂಡು ಎಲ್ಲರೂ ಮಾಡ್ತಾರೆ ಹೀರೋ. ಸೊಟ್ಟಗಾಲ ಹಾಕೊಂಡು ಯಾರು ಮಾಡ್ತಾರೆ? ಭಾರತದ ಪ್ರತಿನಿಧಿ, ನೀವು ನೀವೇ ಹೀರೋ ಆಗ್ಬೇಕು. ಭಾರತದ ಪ್ರತಿನಿಧಿಯಾಗಲು ನಾನು ಒಪ್ಕೊಂಡೆ. ಅವತ್ತು ಪಲ್ಲವಿ ಅಂತ ಸಿನಿಮಾ ಹೆಸರು. ಪಲ್ಲವಿ ಮಾಡ್ತಾ ಇದ್ದಾಗ ಒಂದು ದಿವಸ ನಾನು ಹೀರೋ ಆಗ್ಬಿಟ್ಟೆ ಅಂತ. ಒಂದು ದಿವಸ ಯಾರು ಕುತ್ಕೊಂಡು ಮಾತಾಡ್ತಾ ಇದ್ವಿ, ಎಂಗೇಜ್ಮೆಂಟ್ ಸಿಕ್ಕಿದ್ದಂಗೆ ಆ ಸ್ಕ್ರಿಪ್ಟನ್ನು ಮಾಡ್ತಾ ಇದ್ದರು. ಹೀರೋ ಅಂತ ಬಿಗ್ಬೇಡಿ, ಇದು ಹೀರೋ ಓರಿಯೆಂಟೆಡ್ ಸಿನಿಮಾ ಅಲ್ಲ. ಯಾಕೆ ಸರ್ ಇದು ಮುಂಚೆ ಹೀರೋ ಓರಿಯೆಂಟೆಡ್ ಥರ ಬಿರುಕೂನಲ್ಲಿ ಇದ್ದಿದ್ದನ್ನ ನಾನು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾ ಇದ್ದೀನಿ.
ನಿಮ್ಮ ನಾಟಕದ ಫೈಟಿಂಗ್ಗಳು, ಹೀರೋಗಳು ಫೈಟಿಂಗ್ ಇರಲ್ಲ. ಹೆಣ್ಣು ಮಗಳು ಬದುಕಿನಲ್ಲಿ ಹೇಗೆ ಫೈಟಿಂಗ್ ಮಾಡ್ತಾಳೆ ಅನ್ನೋದಿರುತ್ತೆ. ಅವಳು ಪ್ರತಿ ನಿಮಿಷದಲ್ಲೂ ಒಬ್ಬ ಶ್ರೀಮಂತನನ್ನು ಮದುವೆ ಆದರೂ ಅಷ್ಟೇ, ಬಡವನನ್ನ ಮದುವೆ ಆಗೋಕ್ಕಾಗಲೇ ಹೋದ್ರೂ ಅಷ್ಟೇ, ಅವಳ ಮನಸ್ಸಿಗೆ ಎಷ್ಟು ಕಷ್ಟಗಳಿರುತ್ತೆ. ಅವಳು ಯಾವ ಯಾವ ಗೋಡೆಗಳನ್ನು ಹೊಡಿಬೇಕಾಗುತ್ತೆ. ಅವಳು ಇಡೀ ಬದುಕಿನಲ್ಲಿ ಬೇರೆ ಪ್ರವೇಶ ತಗೋಬೇಕು ಅಂದ್ರೆ ಗಂಡ ಈಗಾಗಲೇ ನಾನು 3 ತಿಂಗಳು ಅಂತ ಅವಳ ಬಾಯಲ್ಲಿ ಹೇಳಿಸ್ಬಿಡುವಂತ ನಿರ್ದೇಶಕರಿದ್ದಾರೆ. ಅವಳಿಗೆ ಏನು ಸ್ವತಂತ್ರ ಜೀವನ ಸಿಕ್ಬಿಡುದು. ಆ ಥರ ಒಂದಲ್ಲ ಒಂದು ಬಂದಿಯನ್ನಾಗಿ ಮಾಡ್ತಾ ಇದ್ದೀರಿ ನಮ್ಮ ಸಮಾಜ. ಇದನ್ನು ನಾನು ಮಾಡಬೇಕು. ನಿಮ್ಮಂತ ಹೀರೋನ್ ಕಟ್ಕೊಂಡು ಏನ್ರಿ ಮಾಡಿ ನನಗೆ ಸರಿ ಸರ್, ನಾನು ಹೀರೋ ಇದಕ್ಕಿದ್ದಂಗೆ ಆದರೆ ಭಾರತದ ಪ್ರತಿನಿಧಿ ಆಗಿದ್ದೆ. ಹೀರೋ ಇದ್ದ ಸ್ವಲ್ಪ ಕಡಿಮೆ ಆದರೆ ವಿಮಲಾ ನಾಯ್ಡು ಒಬ್ಬರು ಸೆಂಟ್ರಲ್ ಕಾಲೇಜಲ್ಲಿ ಅವರು ಓದ್ತಾ ಇದ್ರು. ವಿಮಲಾ ನಾಯ್ಡು ಅವರು ಅದಕ್ಕೆ ಏಳು ಮಲ್ಲಿಗೆ ತೂಕದ ರಾಜಕುಮಾರಿ ಅಂತ ಕರೀತಾರೆ. ಇಷ್ಟಿದ್ದವು 50 ಗ್ರಾಮ್, ಈಗಲೂ ಅಷ್ಟೇ ಇದ್ದಾಳೆ ಅನ್ನೋ ಗೊತ್ತಿಲ್ಲ. 50 ಗ್ರಾಮ 60 ಗ್ರಾಮ ಇರ್ಬೇಕು ಅವಳು ಹೀರೋಯಿನ್. ಈ ಥರ ಎಲ್ಲರನ್ನೂ ನನ್ನ ಕರ್ಕೊಂಡು ನೀವು ಬೇಕು ಅಂತ ನೀವು ಮೇಕಪ್ ಮಾಡ್ಕೊಡೋದು, ಅದು ಇದು ಮಾಡ್ಕೊಡೋದು, ಸೊಟ್ಟಗಾಲ ಹಾಕ್ಬೇಕು ನಿಮಗೆ. ಆಮೇಲೆ ಅದು ನಿಮ್ದು ಅವತ್ತೆಲ್ಲ ಹಾಕೊಂಡಿದ್ದಲ್ಲ ಬಟ್ಟೆಗಳು, ಇವಾಗ ಸೀದಾ ಬೇರೆ ತಗೊಂಡ್ಬರ್ಬೇಡಿ, ಅದೇ ಥರದ ಬಟ್ಟೆಗಳು ಹಾಕ್ಕೊಡ್ಬೇಕು. ಹೋಗಿದ್ದೆಲ್ಲ ಹಾಕೊಂಡ್ಬಂದಿದ್ದೆ, ಅದೇ ಥರದ ಬಟ್ಟೆಗಳು ಹಾಕ್ಕೊಬರ್ಬೇಕು. ಸಿನಿಮಾದಲ್ಲಿ ಹೀರೋ ಆಗುವಂತ ಕರೆದು ಬಿಟ್ಟು ನೀನು ಚೆನ್ನಾಗಿರೋ ಬಟ್ಟೆಗಳು ಹಾಕೋಬೇಡ, ಮುಖ ತೊಳ್ಕೊಂಡು ಬರ್ಬೇಡ, ಸೊಟ್ಟಗಾಲದಲ್ಲಿ ನಡಿ, ಈ ಥರದ್ದೆಲ್ಲ ಹೇಳಿ. ಯಾತಕ್ಕೆ ಅಂದರೆ ನನಗಿರ್ಬೇಕಾದ ಹಾಗೆ ನಾನು ಮುಂಚೆ ಹಳ್ಳಿಯಿಂದ ಬಂದಾಗ ನಿಮ್ಗೀಗ ನಾನು ಮೇಷ್ಟ್ರ ಥರ ಕಾಣ್ತೀನಿ. ನಾನು ಮೇಷ್ಟ್ರ ಥರ ಕಂಡ್ರು ಒಳಗೊಳಗೆ ಅಳುಕು, ಅಂಜಿಕೆ, ಅವಮಾನ ಈ ಥರದ್ದೆಲ್ಲ ಇದಿರ್ತಾ ಇದೆ. ಅವ್ರ ಇದರಲ್ಲಿ ಪ್ರಧಾನ ಗುಣ ಯಾವುದಂದ್ರೆ ಅವಮಾನದ ಮೇಲೆ ನಾಟಕಗಳು ಬಿಟ್ಟವರು, ಅವಮಾನದ ಮೇಲೆ ಕಥೆಗಳನ್ನು ಬರೆಯೋರು. ನೀವು ಅನೇಕ ನಾಟಕಗಳು ನೋಡಿ, ಅದು ಅವಮಾನದ ಮೇಲೆ ಕೂತಿರುತ್ತೆ ಆ ನಾಟಕದ ಒಳ ಇದೆ. ಯಾವ ಅವಮಾನ ಅನೇಕ ಥರದ, ಜಾತಿಯಿಂದ ಅವಮಾನ, ವರ್ಗದಿಂದ ಅವಮಾನ, ಬಡತನ, ಶ್ರೀಮಂತಿಕೆ, ಮತ್ತು ಅವರ ಸರಿಸಮಾನವಾಗಿ